ನಾವು ಮಧು ಬಂಗಾರದವರು ಬರ್ತಾ ಇದ್ದಾರೆ. ಅವರಿಗೂ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಬರಬೇಕು. ಬಸ್ ಬಂದ ನಿಮ್ಮೂರಿನ ರಾಯಣ್ಣನಿಗೆ ರಾಯಣ್ಣನಿಗೆ ಜೈ ಕನಕ ಜೈ ಜೈ ಕನಕ ಜೈ ಕನಕ ಜೈ ಜೈ ಕನಕ ಜೈ ಕನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈರತ್ತಿ ಸುರೇಶ್ ಅವರಿಗೆ ಕುರುಬರ ವೇದಿಕೆಗೆ ರಾಘವೇಂದ್ರರಿಗೆ ಜೈ ಕನಕ ಜೈ ಕನಕ ಜೈ ಜೈ ಇದೇ ರೀತಿ ನಮ್ಮ ಸ್ಥಳೀಯ ಅನೇಕ ನಾಯಕರು ಬಂದು ಹೋಗಿದ್ದಾರೆ. ಮೊಮ್ಮಗ ಬಂದಿರೋದು ಅಂತ ನಮ್ಮ ಸೂರಜ್ ಹೆಗ್ಡೆ ಅವರು ಬಂದಿದ್ದಾರೆ. ಸೂರಜ್ ಹೆಗ್ಡೆ ಅವರು ಸಂಬಂಧಿಸಿದ ನಮ್ಮ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಾವು ಕಂಡ ಅಪರೂಪದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಆರ್ ಪ್ರಸನ್ನ ಕುಮಾರ್ ಅವರು ಈಗ ಅಧಿಕೃತವಾಗಿ ನಮ್ಮ ಈ ಸಂಸ್ಥಾನ ಮಾಡಿದ ಸ್ವಾಮೀಜಿಗಳು ಈ ಭಾಗದ ಅಧಿಕಾರಿಗಳು ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅವರ ಮುಖಾಂತರ ಪ್ರಾರಂಭಿಕವಾಗಿ ಮಾಡಿದ್ದೇವೆ. ಈ ಶುದ್ಧಿ ಪೂಜೆ ಪ್ರಾರಂಭೋತ್ಸವವನ್ನ ಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ. ನಂತರ ನಾವೆಲ್ಲರೂ ಸಹ ಶಾಸ್ತ್ರದಲ್ಲೂ ಈಗ ನಮ್ಮ ಹನುಮಂತಪ್ಪ ಮಾತಾಡಬಹುದು. ಈಗ ಪೂಜಾ ಕಾರ್ಯಕ್ರಮ ನಡೀತಾ ಇದೆ.
ಅದು ಮುಂದ್ಬೇಡಿ. ಗೋಣಿ ಮಾಲ್ತೇಶ್ವರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಜ್ಞಾನೇಶ್ವರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಇರುವಂತವ್ರು ಎಲ್ಲರೂ ಸಹ ದಯಮಾಡಿ ಕುರ್ಚಿಗಳ ಮೇಲೆ ಕೂತ್ಕೊಳ್ಬೇಕು. ಮಹಿಳಾ ಮಂಡಳಿಯ ಅಧ್ಯಕ್ಷರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಹಿಳಾ ಮಂಡಳಿಯ ಅಧ್ಯಕ್ಷರು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಳ್ತೀನಿ. ಈಗ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ದಯಮಾಡಿ ಎಲ್ಲರೂ ತಮ್ಮಡಿಹಳ್ಳಿ ಬಂದಿದೆ ಜನರೆಲ್ಲ ಜ್ಞಾನವೆಂಬುದಾರದಲ್ಲಿ ಕೊಡಿಸುವ ರಾಣಿಗಳ ಮನದಲ್ಲಿ ಮೆರೆಯುವ ಮುತ್ತು ಆನಂದ ತೀರ್ಥರ ಮನದೊಳಗುವ ಮುತ್ತು ಆನಂದ ತೀರ್ಥರ ಮನದೊಳಗುವ ಮುತ್ತು ಶ್ರೀನಿಧಿ ಆದಿಕೇಶವನೆಂಬ ಆಣಿ ಮುತ್ತು ಮುತ್ತು ಬಂದಿದೆ ಏರಿಗೆ ಜನರೆಲ್ಲ ಕೇಳಿ. ಕಲ್ಯಾಣ ಮಂದಿರ ಮಾಡಿದ್ದಾರೆ, ನಾವು ಒಂದು ಕಲ್ಯಾಣ ಮಂದಿರ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಬೇಜಾರಿಂದ ಮಾತಾಡೋ ಸಂದರ್ಭಗಳು ಬಂದಿದ್ವು. ಆದರೆ ಹಿಂದಿನವರು ಪುಟ್ಟಪ್ಪನವರಾಗಲಿ ಬಿತ್ತೋಗಿತ್ತು. ಈ ದಿನ ಒಂದು ಸಮಯ ಬಂದಿದೆ, ಒಳ್ಳೆಯ ಸಮಯ. ಈ ಸಮಯವನ್ನು, ಈ ಜವಾಬ್ದಾರಿಯನ್ನು, ಈ ಕಲ್ಯಾಣ ಮಂದಿರ ಕಟ್ಟುವ ಜವಾಬ್ದಾರಿಯನ್ನು ನಮ್ಮ ಆರ್ ಪ್ರಸನ್ನ ಕುಮಾರ್ ಅವರಿಗೆ ನಾವು ವಹಿಸಿದ್ದೀವಿ. ನಾವೆಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಜವಾಬ್ದಾರಿಯಿಂದ ಅವ್ರು ಮಾಡಲಿ, ಈ ಒಂದು ಯಶಸ್ವಿ ಆಗಲಿ ಅಂತ ಮರಿಯಪ್ಪನವರಿಗೂ ಮತ್ತು ನಾವು ಪ್ರಸನ್ನ ಕುಮಾರ್ ಅವರು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಶಿವಮೊಗ್ಗದಲ್ಲಿ ಕಲ್ಯಾಣ ಮಂದಿರ ಆಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋಣ. 1 ವರ್ಷ 12 ತಿಂಗಳೊಳಗೆ ಆಗಬೇಕು ಅಂತ ನಾನು ಹೇಳಿ. ಹೀಗೆ ಈಗಿನ ಇದಿದೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ. ದೀಪ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ಭಾಷಣವನ್ನ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಆರ್ ಪ್ರಸನ್ನ ಕುಮಾರ್ ಅವರು ನಡೆಸಿಕೊಡಲಿದ್ದಾರೆ. ಅವರಿಗೆ ನಾನು ದಯಮಾಡಿ ನಡೆಸಿಕೊಡ್ಬೇಕು. ಪ್ರಾಸ್ತಾವಿಕ ಮತ್ತು ಸ್ವಾಗತ ಪರಿಚಯವನ್ನು ಮಾಡಿಕೊಡ್ತಾರೆ ನಮ್ಮ ಪ್ರಸನ್ನ ಕುಮಾರ್. ತಮ್ಮೆಲ್ಲರಿಗೂ ಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕನಕ ದಾಸರ ಸಮುದಾಯ ಭವನವನ್ನು
ಭೂಮಿ ಪೂಜೆಯನ್ನ ನೆರವೇರಿಸಿ ಈಗ ತಾನೇ ವೇದಿಕೆ ಮೇಲೆ ನಮ್ಮ ಸಂಕೇತವಾದಂತ ಡೊಳ್ಳನ್ನು ಬಾರಿಸಿ ಈ ಕಾರ್ಯಕ್ರಮದ ಶಿಲಾನ್ಯಾಸ ನೆರವೇರಿಸಿರುವಂತ ನಗರಾಭಿವೃದ್ಧಿ ಸಚಿವರು, ನಮ್ಮ ಸಮಾಜದ ನಾಯಕರು, ಯುವ ನೇತಾರರು ಆದಂತಹ ಶ್ರೀಯುತ ವೈರ್ತಿ ಸುರೇಶ್ ಅವರಿಗೆ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ಈಗಾಗಲೇ ಹೇಳಿದೆ, MP ಅವರು ಮಾನ್ಯ ರಾಘವೇಂದ್ರ ಅವರು ನಮ್ಗೆ 5 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿಸ್ಕೊಡೋ ಅಂತ ಕೆಲಸ ಆಗಿತ್ತು. ಆದ್ರೆ ಏನೇನೋ ಕಾರಣದಿಂದ ನಿಂತು ಹೋಯ್ತು. ಅದು ಹೋಗ್ಲಿ, ನಿಂತು ಹೋಗಿದ್ದು, ಇನ್ನೇನು ಮಾಡಕ್ಕಾಗಲ್ಲ, ನಮ್ಮ ಹಣೆ ಬರದಲ್ಲಿ ಇರಲಿಲ್ಲ, ಅದು ಆಗಿಲ್ಲ. ಆದ್ರಿಂದ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ಕೊಡಕ್ ಬಂತ ಹಣ ಇತ್ತು, ಅದನ್ನ ದಯವಿಟ್ಟು ನಮಗೆ ಏನಾದ್ರೂ ಮಾಡಿ ಯಾವ ರೀತಿಲಿ ಕೊಡ್ತೀರೋ ಗೊತ್ತಿಲ್ಲ, ನಮ್ಗೆ ಆ ಸಹಾಯವನ್ನ ಮಾಡಬೇಕು ಅಂತೇಳಿ ನಿಮ್ಗೆಲ್ಲ ಬೇಡ್ಕೊಂಡು, ಮತ್ತೆ ಹನುಮಂತಪ್ಪನವ್ರು ಮಾತನಾಡ್ತಾ ಹೇಳಿದ್ರು ಪ್ರಸನ್ನ ಕುಮಾರಿಗೆ ಜವಾಬ್ದಾರಿ ಕೊಡಿ. ಅದು ಜವಾಬ್ದಾರಿ ನಮ್ದಲ್ಲ, ನಿಮ್ದು. ನಾವು ಇದ್ರೆ ಏನು ಮಾಡಕ್ ಆಗಲ್ಲ. ನೀವೆಲ್ಲರೂ ಬಂದು ನಮ್ಮದು ಅಂತೇಳಿ ಬಂದ್ರೆ ಮಾತ್ರ ನಾವು ಮಾಡಕ್ ಸಾಧ್ಯ. ಇದು ಯಾವ್ದೋ ನನ್ನ ಮನೆಯದಲ್ಲ, ಇದು ನಮ್ಮದು, ನಮ್ಮ ಮನೆಯದು ಅಂತೇಳಿ ಆಗ್ಬೇಕು. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳಿ ಸನ್ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ಮುಗಿಸ್ಬೇಕು. ಒಂದೇ ಒಂದು, ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಸುರೇಶ್ ಅವರೇ. ಅರ್ಧ ತಂದು ಕೊಟ್ಟಿದ್ದೀರಿ, ಇನ್ನು ಅರ್ಧ ಯಾವಾಗ ಕೊಡ್ತೀರಿ ಅಂತ ಇವತ್ತು ಹೇಳಿ ಹೋಗ್ಬೇಕು. ಅದಕ್ಕೆ ನಿಮ್ಮನ್ನು ಕರೆಸಿರೋದು. ಅದನ್ನ ನಿಮ್ಮ ಹೆಲಿಕಾಪ್ಟರ್ ನಿಮ್ಮ ಖರ್ಚಲ್ಲೇ. ಅದಕ್ಕೆ ಇಲ್ಲಿ ಬಂದವರೆಲ್ಲ ನೀವು ಕೊಟ್ಟು ಹೋಗೋರು ಬರ್ಬೇಕು ಹೊರತು ಹಂಗೆ ಬರೋಂಗಿಲ್ಲ. ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆನೇ ಹಂಗೆ. ಅದಕ್ಕೆ ಇವತ್ತು ನೀವು ಹೇಳ್ಬೇಕಾಗತ್ತೆ. ಹೇಳಿದ್ರು ಅವರು, ಇಲ್ಲ ಬೇಗ ಮುಗಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಸಕ್ತಿ ಅವರಿಗಿದೆ. ಅದನ್ನ ಸನ್ಮಾನ್ಯ ಮರಿಯಪ್ಪ ಅವರಿರ್ಲಿ, ನಮ್ಮ ಪ್ರಸನ್ನ ಅವರು, ಮತ್ತೆ ಸಮಾಜದ ಎಲ್ಲ ಹಿರಿಯರು ಕೂಡ ಆದಷ್ಟು ಬೇಗ ಮಾಡ್ತಕ್ಕಂಥದ್ದು. ಮತ್ತೆ ನಾನು ಕೂಡ ಇದನ್ನ ಆದಷ್ಟು ಬೇಗ ಆಗ್ತಕ್ಕಂಥದ್ದನ್ನ ನಾನು, ಸುರೇಶ್ ಅವರು, ತಮ್ಮ ಸಮಾಜದವರು ಎಲ್ಲರೂ ಸೇರಿ ಅದನ್ನ ಮುಗಿಸ್ಬೇಕು. ಯಾಕಂದ್ರೆ ಕೈ ಹಿಡಿದ ಮೇಲೆ ಮುಗಿಸ್ದಾಗ, ಇಲ್ಲಾಂದ್ರೆ ಮನಸ್ಸಿಗೆ ನೋವಾಗ್ತದೆ ಎಷ್ಟೋ ಒಂದು ಕಡೆಗೆ. ನಾನು ಇನ್ನೊಂದು, ಸುರೇಶ್ ಅವರೇ, ನಮ್ಮ ಹಿಂದುಳಿದ ವರ್ಗದ ದೇವರಾಜ ಅರಸ್ ಭವನ ಅದು ಅರ್ಧಂಬರ್ಧ ಆಗೋಗಿದೆ. ಅದು ಶೋಭೆ ತರೋದಿಲ್ಲ. ಅದನ್ನ ಆದಷ್ಟು ಬೇಗ ಬರಬೇಕು. ಸೂರಜ್ ಅರಸ್ ಅವರು, ಅವರ ತಾತ ಅವ್ರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ, ಸುರೇಶ್ ಅವರೇ, ನಾವು ನೀವು ಸೇರಿ ಅದನ್ನ ಆದಷ್ಟು ಬೇಗ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಮುಂಚೆ ಹಣ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡ ಮಾಡಿದ್ರು, ಅದ್ರ ಮಧ್ಯ ನಿಂತು ಹೋಗಿದೆ. ಅವರು ಕೂಡ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಅದನ್ನ ನಾವು ನೀವು ಸೇರಿ ಅದನ್ನ ಮಾಡ್ತಕ್ಕಂತಹ 2 ಕೋಟಿ ಆದ್ರೂ ಸಾಕು ಅಂತ ಇದ್ದಾರೆ. ಅದನ್ನ ನೋಡೋಣ. ಅದನ್ನ ನಾನು ಮತ್ತೆ ಇಲ್ಲೇ ಇದಾರಲ್ಲ, ಇವರು ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಾರೆ. ಬಂದು ಜಗಳ ಮಾಡಿಲ್ಲ ಪಾಪ, ಅವರು ಕೆಲಸ ಆಗ್ಲಿ ಅಂತ ಅವ್ರನ್ನ ಅಧ್ಯಕ್ಷರು ಏನೋ ಮಾಡಿದಾರ, ಅಧ್ಯಕ್ಷರಲ್ಲ ರಾಜು ಅವರೇ. ಅದಕ್ಕೆ ಅವ್ರ ಅಧ್ಯಕ್ಷ ಆಗಿಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ ಅವರು. ಆದ್ರೆ ಅವ್ರ ಪಾಪ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಅರ್ಧಂಬರ್ಧ ಆಗಿ ಅದು ಆಗದೆ ಇರ್ತಕ್ಕಂಥದ್ದನ್ನ ಇಂಥ ಸಮುದಾಯ ಭವನಗಳು ಸಾರ್ವಜನಿಕ ಒಂದು ಕ್ಷೇತ್ರದಲ್ಲಿ ಜನರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದು, ಅದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ನಾನು ಸರ್ಕಾರದ ವತಿಯಿಂದ ಒಂದೇ ಹೇಳೋದು, 100 ಮತಕ್ಕಿಂತ ಹಾಲು ಮತ ಶ್ರೇಷ್ಠ. ಕುರುಬ ಎಂಬುದು ಜಾತಿ ಅಲ್ಲ, ಅದು ಸತ್ಯ ಶುದ್ಧ ಕಾಯಕದ ಸಂಕೇತ. ಕುರುಬ ಎಂದರೆ, ಕು ಎಂದರೆ ಕುಲಗೋತ್ರ ನೋಡದೆ ಇರುವನು, ರು ಎಂದರೆ ರೂಪಾಯಿಗೂ ಕೂಡ ಆಸೆ ಪಡೆದ ಜನಾಂಗ, ಬಾ ಎಂದರೆ ಬದುಕಿನ ಬವಣೆ ಬಗೆಹರಿಸುವ ಅಂತ ಕುರುಬ ಆ ಒಂದು ಪದವನ್ನ ಈ ರೀತಿ ಅನೇಕ ಹಿರಿಯರು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನಾವು ಇವತ್ತು ಕೂಡ ನಮ್ಮ ಪರಂಪರೆ ನಡ್ಕೊಂಡು ಬಂದಿದೆ. ಯಾವುದೇ ಒಂದು ವ್ಯವಹಾರಗಳನ್ನ ಮಾಡಬೇಕಾದಾಗ, ಅದು ಜಮೀನು ಖರೀದಿ ಇರ್ಬೋದು, ಕೈಗಾರಿಕೆ ಸ್ಥಾಪನೆ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಕುರುಬ ಜನಾಂಗದವ್ರನ್ನ ಕರೆದುಕೊಂಡು ಹೋಗಿ ಅವರಿಂದ ಶುಭಾರಂಭ ಮಾಡುವಂಥದ್ದು ಕೂಡ ಪದ್ಧತಿ ಇವತ್ತು ಕೂಡ ನಡ್ಕೊಂಡು ಬರ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತು ಕಲ್ಮಶವಿಲ್ಲದಂತ ಒಂದು ಜನಾಂಗ ಯಾವ್ದಾರ ಇದ್ರೆ ಅದು ಹಾಲು ಮತ ಸಮಾಜ ಅಂತೇಳಿ ನಾವೆಲ್ಲರೂ ಕೂಡ ಕೇಳಿದೀವಿ. ಇವತ್ತು ಯೋಗ ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಆಶ್ರಯದಿಂದ ಸನ್ಮಾನಿಸಿದ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಇವತ್ತು ಜಾತ್ಯತೀತವಾಗಿ ಈ ರೀತಿ ಅನೇಕ
ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಜನಾಂಗಗಳಿಗೆ ಜೋಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಕೂಡ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ಕೆ ಶಕ್ತಿ ತುಂಬುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಗೌರವಿತ ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇರ್ತಾರೆ. ಅವಾಗ ಕಾಗಿನೆಲೆಯಲ್ಲಿ ನಮ್ಮ ಮಠದ ಕಾರ್ಯಕ್ರಮ, ಮಠದಲ್ಲಿ ಗುರುಗಳನ್ನ ಮಾಡಿ ಮಠದ ಉದ್ಘಾಟನೆ ಮಾಡುವಂತ ಸಂದರ್ಭ, ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಕರೆಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಬಂಗಾರಪ್ಪ ಸಾಹೇಬರು ಒಳಗಡೆ ಹೋಗಿ ಸ್ವಲ್ಪ ದುಡ್ಡು ತಗೊಂಡ್ಬಂದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೊಟ್ಟು ಇದನ್ನ ತಗೊಳ್ಳಿ ಅಂತ ಕೇಳಕ್ ಕೊಡಿದ್ರಂತೆ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರಂತೆ, ನಾವು ದುಡ್ಡಿಗೆ ಬಂದಿಲ್ಲ, ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ, ನಮ್ಮ ಮಠದ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿದಾಗ ಅವ್ರು ಬಂದು ಆ ಮಠದ ಉದ್ಘಾಟನೆ ಮಾಡಿದ್ರು. ಇವತ್ತು ನಮ್ಮ ನಗರದ ಮಹದೇವಪ್ಪನವರು ಅದನ್ನ ನೆನಪು ಮಾಡಿಕೊಟ್ರು. ಆದ್ರಿಂದ ಅದನ್ನು ಹೇಳ್ತಾ ಇವತ್ತು ನಮ್ಮ ನಗರದ ಶಾಸಕರು, ನನ್ನ ಸನ್ಮಿತ್ರರಾದಂಥ ಶ್ರೀಯುತ ಚನ್ನಬಸಪ್ಪನವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ. ಸ್ವಾಮಿ ಅಮೋಘ ಸಿದ್ದೇಶ್ವರಾನಂದ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ನನ್ನ ಮಿತ್ರ ಒಂದು ವೇದಿಕೆ ಮೇಲೆ ಆಸೀನರಾಗಿರುತ್ತಾ ಎಲ್ಲ ನನ್ನ ಹಿರಿಯ ಕಿರಿಯ ಸಹೋದರ ಸಹೋದರಿಯರು, 1 ವರ್ಷ ಆಯ್ತಲ್ಲ, ಕರೆಕ್ಟಾಗಿ 1 ವರ್ಷದ 13 ತಿಂಗಳುಗಳ ಮುಂಚೆ ನಾನು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಶಿವಮೊಗ್ಗಕ್ಕೆ ಬಂದ ದಿವಸ ನಮ್ಮ ಅಧ್ಯಕ್ಷರು, ನಮ್ಮ ಪ್ರಸನ್ನ ಅವರು, ಮರಿಯಪ್ಪನವರು ಎಲ್ಲ ಈ ಜಾಗಕ್ಕೆ ನಾನು ಕರ್ಕೊಂಡ್ಬಂದ್ರು ನಮ್ಮ ಉಸ್ತುವಾರಿ ಸಚಿವರೊಂದಿಗೆ. ಅವತ್ತು ನಾನು ಮತ್ತೆ ಉಸ್ತುವಾರಿ ಸಚಿವರು ಹೇಳಿದ್ರಿ, ಈ ಒಂದು ಭಾಗದಲ್ಲಿ ನಿಮ್ಮ ಸಹಕಾರದಿಂದ, ನಾನು ಮಿನಿಸ್ಟ್ರಿಗೆ ಹೇಳಿದೆ ಅವತ್ತೆ, ನಿಮ್ಮ ಸಹಕಾರದಿಂದ ಸಮುದಾಯ ಭವನ ಆಗಬೇಕು. ಇದ್ರ ಬಗ್ಗೆ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಟ್ಟಿಗೆ ಚರ್ಚೆ ಮಾಡಿ ಈ ಒಂದು ಪುಣ್ಯದ ಕೆಲಸಕ್ಕೆ ನಾವೆಲ್ಲ ಕೈ ಹಾಕೋಣ ಅಂತ ಹೇಳಿದ್ವಿ. ಅದೇ ಪ್ರಕಾರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಎಲ್ಲ ಜಾತಿಗಳ ನಾಯಕರು, ಈ ದೇಶ ಕಂಡಂತಹ ಅತ್ಯಂತ ಸಂಭಾವಿತ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಈ ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಸುಮಾರು 7 ಕೋಟಿ ವೆಚ್ಚದಲ್ಲಿ ಪ್ರಸನ್ನ ಕುಮಾರ್ 12 ಕೋಟಿ ಕೇಳಿದ್ರು, 12 ಕೋಟಿ ಕೊಡೋಕ್ಕಾಗಲ್ಲ, ಎಲ್ಲ ಸಮಾಜದವ್ರು ಕೊಡಬೇಕು. ಯಾಕಂದ್ರೆ ಈಗ ದೇವರಾಜ ಅರಸ್ ಸಮುದಾಯ ಭವನಕ್ಕೂ ಕೊಡಬೇಕು, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಅವರು ಒಂದು 11 ಕೋಟಿ ಈಡಿಗ ಸಮಾಜದ ಸಮುದಾಯ ಭವನಕ್ಕೆ ಅದಕ್ಕೂ ಕೊಡಬೇಕು, ಲಿಂಗಾಯತ್ ಸಮಾಜ ಕೇಳಿದ್ರೆ ಅದಕ್ಕೂ ಕೊಡಬೇಕು, ದಲಿತರು ಕೇಳಿದ್ರೆ ಅವ್ರಿಗೂ ಕೊಡಬೇಕು, ಮೈನಾರಿಟಿ ಅವ್ರು ಕೇಳಿದ್ರೆ ಅವ್ರಿಗೂ ಕೊಡಬೇಕು. ಯಾವುದೇ ಜಾತಿ ಜನಾಂಗ ಅಲ್ಲದೆ ಈ ರಾಜ್ಯದಲ್ಲಿರುವಂತಹ ಎಲ್ಲ ಮಧ್ಯಮ ವರ್ಗದವರ ಮತ್ತು ಕೆಳವರ್ಗದವರ ಸಮುದಾಯ ಭವನಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ನಾವು ಹಣ ಕೊಡಬೇಕಾಗ್ತದೆ ಅಂತ ನಾನು ಪ್ರಸನ್ನ ಅವರಿಗೆ ಹೇಳಿ, ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅನುಪಸ್ಥಿತಿಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮಧು ಸಾಹೇಬ್ರೆ, ರಾಘವೇಂದ್ರ ಸಾಹೇಬ್ರೆ ಮತ್ತು ಪ್ರಸನ್ನ ಸಾಹೇಬ್ರೆ, ಇನ್ನು 3.5 ಕೋಟಿ ಕೊಡಿಸೋವಂಥದ್ದು ನನಗೆ ಸೇರಿದ್ದು. ಈಗ ಆಲ್ರೆಡಿ ನಮ್ಮ MP ಸಾಹೇಬ್ರು ಹೇಳಿದ್ದಾರೆ, ಅವರು ಸಹ 50 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ. ಪ್ರಸನ್ನ ಕುಮಾರ್ ಅವ್ರಿಗೂ ನಿಮ್ಗೆ ಭಾಳ ವೈಯಕ್ತಿಕ ಸಂಬಂಧ ಇರ್ತದೆ, ನೀವು ಮನೆಗೆ ಹೋಗಿ ಇನ್ನೂ ಜಾಸ್ತಿ ಕೇಳ್ತೀವಿ ಅಂತ ಹೇಳಿ ಅಣ್ತಮ್ಮಂದ್ರ ಥರ ಇದ್ದೀರಿ, ಸೊ ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನೀವು ತಗೋತೀರಿ ಅಂತ ಹೇಳಿದ್ದಾರೆ. ಕೊಡುವಂತಹ ಆಸೆ ನಮ್ಮಲ್ಲಿದೆ, ಕೊಡುವಂಥ ಉದಾರತೆ ಅವರಲ್ಲಿ ಇದೆ ಅಂತ ನಾನು ಹೇಳ್ಕೊತೀನಿ. ಮತ್ತೆ ನಮ್ಮ ಸ್ನೇಹಿತರು ಚನ್ನು ಅವರು, ನಾನು ಅವ್ರನ್ನ ರೇಗಿಸ್ತಾ ಇರ್ತೀನಿ ಯಾವಾಗೂ, ವಿಧಾನಸಭೆ ಥರ ಇಲ್ಲೂ ನನ್ನ ಮೇಲೆ ಜಗಳ ಆಡಬೇಡಪ್ಪ ಅಂತ ಹೇಳಿ. ಚನ್ನು ಅವರು ಸ್ವಲ್ಪ ವಾಯ್ಸ್ ಜಾಸ್ತಿ ಜೋರಾಗಿ ಮಾತಾಡ್ತಾರೆ, ಆದರೆ ಒಳ್ಳೆಯ ಸ್ನೇಹಿತರು. ಅವರು ಸಹ 25 ಲಕ್ಷ ಹೇಳಿದ್ದಾರೆ. ಚನ್ನವರೇ 50 ಲಕ್ಷ ಮಾಡಿಬಿಡಿ ಸರ್, ನಿಮ್ಮ ಪರವಾಗಿ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಚನ್ನೂರು ಸಹ 50 ಲಕ್ಷ ರೂಪಾಯಿ ಕೊಡ್ತಾರೆ. 7-8 ಕೋಟಿ ಆಯಿತು. ನೀವು ನಮ್ಮ ರಾಘವೇಂದ್ರ ಸಾಹೇಬ್ರ ಹತ್ರ ಇನ್ನೊಂದಷ್ಟು ಎಕ್ಸ್ಟ್ರಾ ತಗೋಬೇಕು. ಮತ್ತು MLC ಇದ್ದಾರೆ ಅರುಣ್ ಭಾಯ್, ನೀವು ಮತ್ತು ವರ್ಜಿಯವರು ಬಲ್ಕಿ ಮೇಡಮ್ ಥೋಡ ದೇವ್
ಕಬ್ಜಿ ಸಾಹೇಬ್ರಿಗೆ ಹೇಳಿದೆ, ಯಾವುದು ಕಬ್ಜಿ ಸಾಹೇಬ್ರು ಎಲ್ಲ ಇದ್ದಾರೆ, ಇವರು 3 ಜನ ಸೇರಿ ಒಂದು 50 ಲಕ್ಷ ಕೊಡ್ತಾರೆ ನನ್ನ ಪ್ರಕಾರ. 15 ಲಕ್ಷ ಅಂದ್ರೆ ಆಯ್ತು, ಇಲ್ಲೇ ಒಂದು 7 ಕೋಟಿ ಆಯ್ತು. ಮತ್ತೆ ನಾನು ವೈಯಕ್ತಿಕವಾಗಿ ಇಲ್ಲಿ ಹೊರಗಡೆ ಹೇಳಂಗಿಲ್ಲ, ಏನ್ ಬೇಕೋ ನಾನು ವೈಯಕ್ತಿಕವಾದ ಹಣದ ಸಹಾಯ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ 2 ಪ್ರಭಾವಿ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಮಾನ್ಯ ಬಂಗಾರಪ್ಪ ಸಾಹೇಬ್ರು, ಮಾನ್ಯ ಯಡಿಯೂರಪ್ಪ ಸಾಹೇಬ್ರು, ಜೆ ಪಟೇಲ್ ಸಾಹೇಬ್ರು, ಮತ್ತೆ ಕಡ್ದಾಳ್ ಮಂಜಪ್ಪ. ಎಷ್ಟನೇ ಐತೆ ಹೇಳ್ತೀನಿ ಸರ್, ಒಟ್ಟಾರೆ ಎಷ್ಟೈತೆ ಅಂತ 4 ಜನ. ಕಡ್ದಾಳ್ ಮಂಜಪ್ಪ ಸಾಹೇಬ್ರು, ಜೆ ಪಟೇಲ್ ಸಾಹೇಬ್ರು, ಅದಾದ್ಮೇಲೆ ಬಂಗಾರಪ್ಪ ಸಾಹೇಬ್ರು, ಅದಾದ್ಮೇಲೆ ಯಡಿಯೂರಪ್ಪ ಸಾಹೇಬ್ರು. 4 ಜನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಂತ ಕೊಟ್ಟಂತ ಶ್ರೇಯಸ್ಸು ಶಿವಮೊಗ್ಗ ಜಿಲ್ಲೆಗೆ ಸೇರ್ತದೆ. ನಿಮ್ಗೇನು ದುಡ್ಡಿನ ಕೊರತೆ ಆಗಲ್ಲ ಬಿಡಿ, ಎಲ್ಲ ದೊಡ್ಡ ಪೊಲಿಟಿಷಿಯನ್ಸ್ ಇಟ್ಕೊಂಡಿದ್ದೀರಿ. ಯಡಿಯೂರಪ್ಪ ಸಾಹೇಬ್ರು ಕೇಳೋನು ಅವರು ಕೊಡ್ತಾರೆ ನಮ್ಮ ಪ್ರಕಾರ. ಆಮೇಲೆ ಪ್ರಸನ್ನ ಅವರೇ, ನೀವು ಮಂತ್ರಿಗಳನ್ನ ಕೇಳ್ತಾನೆ ಇಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದಾರ ಸೀಕ್ರೆಟ್ ಆಗಿ ಏನೋ ಹೇಳೋರು ಮೋಸ್ಟ್ಲಿ ಅವರು. ಆದ್ರಿಂದ ನಮ್ಮ ಸ್ನೇಹಿತರು ಮಧು ಸಾಹೇಬ್ರು ಅವರು ಸಹ ಸಹಾಯ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು 5 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ನಿಮಗೆ ಕೊಟ್ಟಿದೆ. ಇದು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ್ದಲ್ಲ. ಈ ದೇಶದಲ್ಲಿ ಹುಟ್ಟಂತ ಪ್ರತಿಯೊಬ್ಬ ಪ್ರಜೆ, ಹಿಂದೂ ಆಗಲಿ, ಮುಸ್ಲಿಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವೆಲ್ಲ ಒಂದೇ. ನಾವೆಲ್ಲ ಈ ದೇಶದ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮಂದರು, ನಾವೆಲ್ಲ ಒಟ್ಟಾಗಿ ಜೀವನ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈಶ್ವರಪ್ಪ ಸಾಹೇಬ್ರು ಕರೆದಿಲ್ವಾ? ಅದರಿಂದ ಇಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಚುನಾವಣೆ ಇದ್ದಾಗ ಮಾತ್ರ ನಾವು ಚುನಾವಣೆಗೋಸ್ಕರ ಕೆಲಸ ಮಾಡಬೇಕು. ಮಿಕ್ದಂಗೆ ನಮ್ಮ MP ಅವರಾಗಲಿ, ನಮ್ಮ MLA ಅವರು, ಚೆನ್ನೂರಾಗಲಿ, ನಾವೆಲ್ಲ ಒಂದೇ. ನಾವೆಲ್ಲ ಈ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಒಟ್ಟಾಗಿ ಜೀವನ ಮಾಡೋಣ. ಇವತ್ತು ಅನ್ನಭಾಗ್ಯ, ಬಸ್ಸಲ್ಲಿ ಫ್ರೀ ಓಡಾಡೋಂಥದ್ದು ಹೆಣ್ಮಕ್ಳು, ಮತ್ತು 2,000 ರೂಪಾಯಿ, ಮತ್ತು 200 ಯೂನಿಟ್ವರೆಗಿನ ಕರೆಂಟ್ ಫ್ರೀ, ಡಿಗ್ರಿ ಓದೋರಿಗೆ 3,000, ಮತ್ತು ಡಿಪ್ಲೊಮಾ ಓದೋರಿಗೆ 1,500,000, ಸುಮಾರು 59,000 ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಎಲ್ಲ ಜಾತಿ ಜನಾಂಗದ ಜನಗಳಿಗೆ ಸಿಗಲಿ ಅಂತ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿದೆ. ನಾನು ಪಕ್ಷದ ಪರವಾಗಿ ನಾನು ಏನಿಲ್ಲಿ ಹೇಳಕ್ಕೆ ಬಂದಿಲ್ಲ. ನಾನು ಅದಕ್ಕೆ ಮುಂಚೆನೇ ಹೇಳಿದೆ, ನಿಮ್ಮ ಜಿಲ್ಲೆ 4 ಜನ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿಗಳನ್ನ ಕೊಟ್ಟಂಥದ್ದು. ಇವತ್ತೇನು ಶಿವಮೊಗ್ಗದಲ್ಲಿ ಕನಕ ಸಮುದಾಯ ಭವನ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮಾನ್ಯ ಬೈರೇತಿ ಸುರೇಶ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಬಹಳ ದಿನಗಳ ಕನಸು ಶಿವಮೊಗ್ಗದಲ್ಲಿ ಒಂದು ಕಲ್ಯಾಣ ಮಂದಿರ ಇಷ್ಟಿಲ್ಲ. ಹಾಗಾಗ್ಬಿಟ್ಟು ಹಿಂದೆ ಈ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 3 ಕೋಟಿ ರೂಪಾಯಿ ಆ ಕನಕ ಸಮುದಾಯ ಭವನಕ್ಕೆ ಮಂಜೂರಾತಿ ಮಾಡಿದರು. ಇವತ್ತು ಅದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ ಮಾನ್ಯ ಬೈರೇತಿ ಸುರೇಶ್ ಅವರು. ಹಾಗೂ ಇನ್ನೂ 3 ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗ ಕಲ್ಯಾಣ ಮಂದಿರ ಪೂರ್ಣ ಆಗಿ ನಮ್ಮ ಸಮಾಜದ ಕಡುಬಡವರಿಗೂ ಕೈ ಸಿಗುವಂಥ ಇದರಲ್ಲಿ ಅದು ಆಗಬೇಕಾಗಿದೆ. ಹಾಗಾಗ್ಬಿಟ್ಟು ಸಮಾಜದ ಎಲ್ಲ ಬಂಧುಗಳು ಇದಕ್ಕೆ ಸಹಕರಿಸಬೇಕು. ಹಾಗೂ ಮಾನ್ಯ ಲೋಕಸಭಾ ಸದಸ್ಯರು ಸಹ ಇದಕ್ಕೆ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳು ಸಹ ಮಧು ಬಂಗಾರಪ್ಪನವರು ಕೊಡ್ತೀನಿ ಅಂದಿದ್ದಾರೆ. ಹಾಗಾಗ್ಬಿಟ್ಟು ಈ ನಮ್ಮ ಕಲ್ಯಾಣ ಮಂದಿರ ಕನಕ ಸಮುದಾಯ ಭವನ ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತಾ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರುಬರಿಗೆ ರಾಮಕೃಷ್ಣ ಮೂಡ್ಲಿ ಅಧ್ಯಕ್ಷರು.